ಹಾಗಾದ್ರೆ ನಮ್ಮ ಮುಂದಿನ ಸಾಧಕರ ಪರಿಚಯ ಮತ್ತೊಬ್ಬ ನಾರಿ ಶಕ್ತಿ ಇವರೇ ಶ್ರೀಮತಿ ಸುಷ್ಮಾ, ಅಧ್ಯಕ್ಷರು ಜನಸೇವಾ ಟ್ರಸ್ಟ್ ಚಿಗುರು ಆಶ್ರಮ. ನಡೆದು ಬಂದ ಹಾದಿಯ ಕುರಿತು ಒಂದು ವಿಟಿ ಇದೆ, ನೋಡ್ಕೊಂಡು ಬರೋಣ. ಎಂಎಸ್ ಸುಷ್ಮಾ ಇವರನ್ನ ಮೈಸೂರಿನ ಮದರ್ ಥೆರೆಸಾ ಅಂತಾನೆ ಕರೀತಾರೆ. ಜನಸೇವಾ ಟ್ರಸ್ಟ್ ಮೂಲಕ ಸುಷ್ಮಾ ಅವರು ನಡೆಸ್ತಾ ಇರೋ ಚಿಗುರು ಆಶ್ರಮ ನೊಂದವರ, ನಿರ್ಗತಿಕರ, ಅನಾಥರ ಬಾಳಿಗೆ ಹೊಸ ಆಸೆ ಚಿಗುರಿಸುತ್ತಿದೆ. ಕೆಆರ್ಪೇಟೆ ತಾಲೂಕಿನ ಮದ್ದಿ ಕ್ಯಾಚಮನಹಳ್ಳಿ ಶಶಿಕಲಾ ಸತೀಶ್ ದಂಪತಿಯ ಮುದ್ದಿನ ಮಗಳು ಸುಷ್ಮಾ ಓದಿದ್ದು ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ. 2014ರಲ್ಲಿ ಜನಸೇವಾ ಟ್ರಸ್ಟ್ ಮೂಲಕ ಬೆಳವಾಡಿಯಿಂದ ಪ್ರಾರಂಭಿಸಿದ ಚಿಗುರು ಆಶ್ರಮ ಈಗ ಕೂರ್ಗಳ್ಳಿಯಲ್ಲಿ ಬೆಳಕು ನೀಡುತ್ತಿದೆ. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಸುಷ್ಮಾ. ಮಹಾರಾಣಿ ಕಾಲೇಜಿನಲ್ಲಿ ಕಲಿತು ಬೆಳೆದ ಸುಷ್ಮಾ ಅವರಿಗೆ ಮೈಸೂರು ಮಹಾರಾಜ ಅವಾರ್ಡ್ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ. ಮಹಾರಾಜ ಅವಾರ್ಡ್ಸ್ ಪಡ್ಕೊಂಡಿದ್ದೀರಿ, ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ ಸರ್. ಪ್ರತಿಯೊಂದು ಅವಾರ್ಡ್ಸ್ ಮತ್ತು ಸಾಧನೆ ಇದು ನಮ್ಮ ಸಾಧನೆನ ಇನ್ನೂ ಎತ್ತರ ಮಟ್ಟಕ್ಕೆ ತಗೊಂಡೋಗುತ್ತೆ. ಅದರಲ್ಲೂ ಮೈಸೂರು ಮಹಾರಾಜ ಅವಾರ್ಡ್ಸ್ ಮಹಾರಾಜರ ಹೆಸರಲ್ಲಿ ನೀಡಿರ್ತೀರ. ಮೈಸೂರಿಗೆ ಅವರ ಕೊಡುಗೆ ಅಪಾರ ಇದೆ. ನಮ್ಮದೊಂದು ಒಂದು ಉಳ್ಕಡ್ಡಿಯಷ್ಟು ಇಲ್ಲ. ಸೊ ಆ ಅವಾರ್ಡ್ನ ಪಡ್ಕೊಂಡಿದ್ದು ತುಂಬ ಖುಷಿ ಆಗ್ತಿದೆ. ತುಂಬ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಚಾನಲ್ ಅವರಿಗೆ ನಮ್ಮನ್ನು ಗುರುತಿಸಿ ಈ ಅವಾರ್ಡ್ನ ನೀಡಿದ್ದಕ್ಕೆ.